ವೆಲ್ಕಮ್ ಬ್ಯಾಕ್. ವೀಸಾ ನಿಯಮಗಳನ್ನು ಕಠಿಣಗೊಳಿಸಿರುವ ಅಮೆರಿಕ ಇದೀಗ ಜಾಗತಿಕ ಮಟ್ಟದಲ್ಲಿ ವೀಸಾ ಸಂದರ್ಶನಗಳಿಗೆ ತಾತ್ಕಾಲಿಕ ಬ್ರೇಕ್ ನೀಡಿದೆ. ವಿಶ್ವದಾದ್ಯಂತ ಇರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳಿಗೆ ವೀಸಾ ಸಂದರ್ಶನವನ್ನು ಮುಂದೂಡುವಂತೆ ಡೊನಾಲ್ಡ್ ಟ್ರಂಪ್ ಆಡಳಿತ ಆದೇಶ ನೀಡಿದೆ. ವಿದೇಶಿ ರಾಜತಾಂತ್ರಿಕ ಹುದ್ದೆಗಳಿಗೆ ಜಾಗತಿಕ ತರಬೇತಿ ನೀಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಶ್ವೇತಭವನ ಸ್ಪಷ್ಟಪಡಿಸಿದೆ. ಅಮೆರಿಕ ಈ ನಡೆ ವೀಸಾ ಸಂದರ್ಶನಕ್ಕಾಗಿ ಕಾಯುತ್ತಿದ್ದವರ ಮೇಲೆ ಪರಿಣಾಮ ಬೀರಿದೆ. ಇಲ್ಲಿದೆ ಅದರ ಹೆಚ್ಚಿನ ಮಾಹಿತಿ. ವಿಶ್ವದಾದ್ಯಂತ ವೀಸಾ ಸಂದರ್ಶನಗಳನ್ನ ನಿಲ್ಲಿಸಿದ ಅಮೆರಿಕ ಟ್ರಂಪ್ಗೆ ಬೇಡವಾದ್ರ ವಿದೇಶಿ ವೀಕ್ಷಕರೇ, ಇತ್ತೀಚೆಗಷ್ಟೇ ಯುಎಸ್ ಗ್ರೀನ್ ಕಾರ್ಡ್ ನಿಯಮ ಬದಲು ಮಾಡಿ ಆದೇಶವನ್ನು ಹೊರಡಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಈಗ ಜಾಗತಿಕ ಮಟ್ಟದಲ್ಲಿ ಯುಎಸ್ ವೀಸಾ ಸಂದರ್ಶನಗಳನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಿ ಹೊಸ ಶಾಕ್ ಕೊಟ್ಟಿದೆ. ಶ್ವೇತಭವನದ ವಲಸೆ ಶಿಸ್ತು ಕ್ರಮದ ಮಧ್ಯೆ ವೀಸಾ ಸಂದರ್ಶನಗಳಿಗೆ ಬ್ರೇಕ್ ಬಿದ್ದಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವಿಶ್ವದಾದ್ಯಂತ ಇರುವಂತಹ ಅಮೆರಿಕ ರಾಯಭಾರ ಕಚೇರಿಗಳು ಮತ್ತು ಕಾನ್ಸುಲೇಟ್ ಕಚೇರಿಗಳು ಈ ಕೂಡಲೇ ವೀಸಾ ನೇಮಕಾತಿಗಳಿಗೆ ವಿರಾಮ ನೀಡಬೇಕು ಅಥವಾ ಮರು ನಿಗದಿಪಡಿಸಬೇಕು ಅಂತ ಟ್ರಂಪ್ ಆಡಳಿತ ಆಜ್ಞೆ ಮಾಡಿದೆ. ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಕಾರ ತನ್ನ ಎಲ್ಲಾ ವಿದೇಶಿ ರಾಜತಾಂತ್ರಿಕ ಹುದ್ದೆಗಳಲ್ಲಿ ಜಾಗತಿಕ ತರಬೇತಿ ಉಪಕ್ರಮವನ್ನು ಸರಿಹೊಂದಿಸಲು ವೀಸಾ ಸೇವೆಗಳ ನೇಮಕಾತಿಗಳಿಗೆ ಬ್ರೇಕ್ ನೀಡಲಾಗಿದೆ. ವೀಸಾ ಸೇವಾ ನೇಮಕಾತಿಗಳನ್ನ ತರಬೇತಿಗೆ ಅನುಗುಣವಾಗಿ ಸರಿಹೊಂದಿಸಲಾಗುತ್ತೆ. ಆದರೆ ಬದಲಾವಣೆಗಳು ಎಷ್ಟು ಕಾಲ ಉಳಿಯುತ್ತೆ ಎಂಬುದಕ್ಕೆ ಯಾವುದೇ ನಿರ್ದಿಷ್ಟ ಸಮಯ ನಿಗದಿ ಮಾಡಲಿಲ್ಲ. ಈ ತರಬೇತಿಯು ಕಾನ್ಸುಲರ್ ಅಧಿಕಾರಿಗಳಿಗೆ ಯುಎಸ್ ಸಾರ್ವಜನಿಕ ಪ್ರಯೋಜನಗಳ ಮೇಲೆ ಅವಲಂಬಿತರಾಗುವ ಸಾಧ್ಯತೆ ಇರುವ ಅರ್ಜಿದಾರರನ್ನ ಸಮಗ್ರವಾಗಿ ಮತ್ತು ಸ್ಥಿರವಾಗಿ ಖಚಿತ ಮಾಡಿಕೊಳ್ಳಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಅಂತ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಪಷ್ಟಪಡಿಸಿದೆ. ವೀಸಾ ನೇಮಕಾತಿಗಳ ಮೇಲಿನ ವಿರಾಮ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಮೆರಿಕದ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸಗಳಲ್ಲಿ ನಿಗದಿತ ಸಂದರ್ಶನಗಳನ್ನು ಹೊಂದಿರುವಂತಹ ವಲಸೆ ವೀಸಾ ಅರ್ಜಿದಾರರು ತಮ್ಮ ನೇಮಕಾತಿಗಳನ್ನು ಮರು ನಿಗದಿಪಡಿಸಲಾಗ್ತಾ ಇದೆ ಮತ್ತು ಭವಿಷ್ಯದಲ್ಲಿ ಹೊಸ ದಿನಾಂಕದ ಸೂಚನೆಯನ್ನ ಪಡೆಯುವ ಬಗ್ಗೆ ಇಮೇಲ್ಗಳನ್ನ ಕಳುಹಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಟ್ರಂಪ್ ವಲಸೆ ವಿರೋಧಿ ಅಭಿಯಾನ. ಹೌದು, ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಆಕ್ರಮಣಕಾರಿ ವಲಸೆ ನೀತಿಯ ಮೊರೆ ಹೋಗಿದ್ದಾರೆ. ವೀಸಾಗಳು ಮತ್ತು ಗ್ರೀನ್ ಕಾರ್ಡ್ಗಳನ್ನು ರದ್ದುಗೊಳಿಸುವುದು ಮತ್ತು ವೀಸಾ ಅರ್ಜಿಗಳನ್ನು ತಿರಸ್ಕರಿಸುವುದು ಸೇರಿದಂತೆ ಗಡೀಪಾರು ಅಭಿಯಾನಗಳು ಟ್ರಂಪ್ ಅವರ ಕಠಿಣ ವಲಸೆ ನೀತಿಗೆ ಸಾಕ್ಷಿಯಾಗಿದೆ. ಈ ವಾರದ ಆರಂಭದಲ್ಲಿ ಟ್ರಂಪ್ ಆಡಳಿತವು H-1B ವೀಸಾ ಕಾರ್ಯಕ್ರಮವನ್ನು ಪರಿಷ್ಕರಿಸುವಂತಹ ಹೊಸ ಪ್ರಸ್ತಾವನೆಯನ್ನ ಶ್ವೇತಭವನದ ಪರಿಶೀಲನೆಯನ್ನ ಪ್ರಾರಂಭ ಮಾಡಿದೆ. ಜೊತೆಗೆ F-1J-1 ವೀಸಾ ನಿಯಮಗಳಲ್ಲಿ ಬದಲಾವಣೆ ತಂದಿದೆ. ಇದು ಸಾವಿರಾರು ಭಾರತೀಯ ವೃತ್ತಿಪರರು ಬಳಸುವಂತಹ ಉದ್ಯೋಗ ಮಾರ್ಗದಲ್ಲಿ ಮತ್ತೊಂದು ಸಂಭಾವ್ಯ ಮಹತ್ವದ ಬದಲಾವಣೆಯನ್ನ ಸೂಚಿಸುತ್ತೆ. ಅಮೆರಿಕದ ನ್ಯಾಯಾಲಯವು 75 ದೇಶಗಳ ಅರ್ಜಿದಾರರಿಗೆ ವಲಸೆ ವೀಸಾಗಳನ್ನು ನೀಡುವುದನ್ನು ಸ್ಥಗಿತಗೊಳಿಸುವ ಟ್ರಂಪ್ ಆಡಳಿತ ನೀತಿಯನ್ನು ರದ್ದುಗೊಳಿಸಿದೆ. ಈ ನೀತಿಯು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರ ಶಾಸನಬದ್ಧ ಅಧಿಕಾರವನ್ನು ಮೀರಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಆದಾಗ್ಯೂ ಟ್ರಂಪ್ ಆಡಳಿತವು ವೀಸಾ ನಿಯಮಗಳಲ್ಲಿ ಬದಲಾವಣೆ ತರ್ತಾನೆ ಇದ್ದು ಇದೀಗ ತರಬೇತಿ ನೆಪ ಹೇಳಿ ವಿಶ್ವದಾದ್ಯಂತ ವೀಸಾ ಸಂದರ್ಶನಗಳನ್ನು ಮುಂದೂಡಿದೆ.